ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಧನ್ಯಶ್ರೀ ಎನ್ ಗೌಡ. ನನ್ನ ಧನ್ಯಶ್ರೀ ಎನ್ ಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಒಂದು ಕ್ವಿಕ್ ಆದ ಫಟಾಫಟ ಆಗಿರುವಂತಹ ಒಂದು ಬ್ಲಾಗ್, ಚಿಕ್ಕ ಇನ್ಫಾರ್ಮೇಷನ್. ಇವತ್ತು ಕಾಮದ ಏಕಾದಶಿ, ಕಾಮಿಕ ಏಕಾದಶಿ ಅಂತಲೂ ಕರೀತಾರೆ, ಕಾಮ್ಯಾರ್ಥ ಸಿದ್ಧಿ ಮಾಡಿಕೊಳ್ಳುವಂತಹ ಏಕಾದಶಿ ಅಂತಲೂ ಕರೀತಾರೆ. ಏಕಾದಶಿಯ ಮಹತ್ವ ಅಂದರೆ, ನಾನು ಮುಂಚೆಲ್ಲ ಏನು ಮಾಡ್ತಿರ್ಲಿಲ್ಲ, ನಾವು ಅಥವಾ ನಮ್ಮ ಕುಟುಂಬದವರು ಅಥವಾ ನಮ್ಮ ಜಾತಿ ಮನೆತನದವರು ಇದನ್ನೆಲ್ಲ ಆಚರಿಸ್ತಿರ್ಲಿಲ್ಲ. ಹೆಚ್ಚಿನದಾಗಿ ಎಲ್ಲರೂ ಇದನ್ನು ಮಾಡಲ್ಲ. ಪೂರ ಬ್ರಾಹ್ಮಣರು, ಭಟ್ರು, ಲಿಂಗಾಯತರು ಮಾಡ್ತಿದ್ದಂಥದ್ದು. ಅಂದರೆ ಕೆಲವೊಂದು ಆಚರಣೆಗಳು ನಮ್ಮಲ್ಲಿ ಇರಲಿಲ್ಲ. ಇತ್ತೀಚೆಗೆ ನಾನು ಬೆಂಗಳೂರಿಗೆ ಬಂದ ಮೇಲೆ ನನಗೆ ಸ್ವಲ್ಪ ಇದ್ರ ಬಗ್ಗೆ ತಿಳುವಳಿಕೆ ಬಂದ ಮೇಲೆ ಮಾಡಬೇಕು ಅಂತ ಅಂದ್ಕೊಂಡು ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಸ್ವಲ್ಪ ಟೈಮಿಂದ ಮಾಡ್ತಿದ್ದೀನಿ. ಅದರಿಂದ ಆದ ಬೆನಿಫಿಟ್ಗಳ ಬಗ್ಗೆ ನಾನು ನಿಮಗೆ ಹೇಳೋಣ ಅಂತ ಬಂದಿದ್ದೀನಿ. ಮುಂಚೆ ನಾನು ಏನು ತುಂಬ ಪಾಲಿಸ್ತಾ ಇರಲಿಲ್ಲ, ಬಟ್ ಈಗ ದಶಮಿ, ಏಕಾದಶಿ ಮತ್ತು ದ್ವಾದಶಿ ಮೂರನ್ನು ಮಾಡ್ತಾಯಿದ್ದೀನಿ. ದಶಮಿಯ ದಿನ ಮತ್ತು ದ್ವಾದಶಿಯಂದು ಒಪ್ಪತ್ತಿನ ಊಟ ಬೆಳಗ್ಗೆ ಸಂಜೆ ಲೈಟಾಗಿ ಏನಾದರೂ ತೊಗೋತೀನಿ. ಆವತ್ತಿನ ದಿನವನ್ನು ನೋಡಿಕೊಂಡು, ಕೆಲಸ ಕಾರ್ಯ ಎಲ್ಲ ನೋಡಿಕೊಂಡು, ಮತ್ತು ಏಕಾದಶಿಯಂದು ಪೂರ ನಿರ್ಜಲ ಏಕಾದಶಿಯನ್ನೇ ಮಾಡ್ತೀನಿ ನಾನು ಎಲ್ಲ ಟೈಮಲ್ಲೂ. ಪರ್ಟಿಕ್ಯುಲರಾಗಿ ನಿರ್ಜಲ ಏಕಾದಶಿಯಂದು ಮಾಡುವಂತಹದ್ದೇ ಅಂದರೆ ನೀರು ಆಹಾರ ಏನೂ ತೊಗೊಳ್ದಿರ ಏಕಾದಶಿಯನ್ನು ಮಾಡ್ತೀನಿ. ನನಗೆ ತಿಳಿದ ಮಟ್ಟಿಗೆ ನಾನು ನಿಮಗೆ ಹೇಳೋಣ ಅಂತ ಬಂದಿದ್ದೀನಿ ಅಷ್ಟೇ. ಇದು ತುಂಬ ತಿಳ್ಕೊಂಡು ಅದ್ರ ಬಗ್ಗೆ ಎಲ್ಲ ಆ ಥರ ಏನೂ ಇಲ್ಲ. ನಾನು ಆಚರಿಸುವಂಥ, ನಾನು ಕೆಲವೊಬ್ಬರನ್ನ ಫಾಲೋ ಮಾಡ್ತೀನಿ. ಅವರು ಏನೇನು ನನಗೆ ಮಾರ್ಗದರ್ಶನವನ್ನು ಕೊಡ್ತಿದ್ದಾರೋ ಅದೇ ಪ್ರಕಾರ ನಾನು ಮಾಡ್ತಾ ಹೋಗ್ತಿದ್ದೀನಿ ಅಷ್ಟೇ. ಏಕಾದಶಿನ ಮಾಡೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಆಗಿರ್ಬೋದು, ದೇಹದಲ್ಲಿನ ಕೆಟ್ಟ ಅಂಶಗಳು ದೂರ ಆಗುತ್ತೆ, ದೇಹದ ಅಳತೆ ಕೂಡ ಕಡಿಮೆ ಆಗುತ್ತೆ. ಅಂದರೆ ತೂಕ ಇಳಿಸ್ಬೇಕು ಅಂತಿರೋರಿಗೆ, ಅಥವಾ ಬ್ಲಡ್ ಎಲ್ಲ ಪ್ಯೂರಿಫೈ ಆಗೋಕ್ಕೆ, ಮಾಂಸಖಂಡಗಳ ದೃಢತೆ ಗೊತ್ತಾಗಲಿಕ್ಕೆ ಎಲ್ಲದಕ್ಕೂ ಒಳ್ಳೆಯದಾಗತ್ತೆ. ಆಮೇಲೆ ಹೆಚ್ಚಿನದಾಗಿ ಒಂದು ಸಿಸ್ಟಮ್, ಈಗ ನಾವು ನಾನ್ ವೆಜ್ ತಿನ್ನೋರಾಗಿರೋದ್ರಿಂದ ಎಲ್ಲ ಟೈಮಲ್ಲಿ ನಾನ್ ವೆಜ್ ತಿಂತಿರ್ತೀವಿ. ಸಮ್ಟೈಮ್ಸ್ ಇವಾಗ ವಾರದಲ್ಲಿ ಒಂದು 3 ದಿವಸ ನಾನ್ ವೆಜ್ಜು, ಮಿಕ್ಕಿ ಟೈಮಲ್ಲಿ ವೆಜ್ ಮಾಡ್ತಾಯಿದ್ದೀವಿ. ಅದೇ ಥರ ವೆಜ್ ತಿನ್ನೋರ್ದು ಜೀರ್ಣಕ್ರಿಯೆ ತುಂಬ ಚೆನ್ನಾಗಿರುತ್ತೆ, ನಾನ್ ವೆಜ್ ಅವ್ರದ್ದು ಅಷ್ಟು ಜೀರ್ಣಕ್ರಿಯೆ ಚೆನ್ನಾಗಿರಲ್ಲ, ಮೈಂಡ್ ಸೆಟ್ ಸರಿ ಇರಲ್ಲ. ಹೌದು, ನಾನ್ ವೆಜ್ ತಿನ್ನೋದ್ರಿಂದ ಪ್ರಶಾಂತವಾಗಿರೋಕ್ಕಾಗೋದಿಲ್ಲ. ಅದು ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ, ನನಗೆ ಗೊತ್ತಿರೋ ವಿಚಾರ ಆಗಿರೋದ್ರಿಂದ ನಿಮ್ಗೆ ಹೇಳ್ತಿರೋದು ಅಷ್ಟೇ. ಹಾಗಾಗಿ ಏಕಾದಶಿಯನ್ನು ನಿಷ್ಠೆಯಿಂದ ನಾನ್ ವೆಜ್ ಎಲ್ಲ ತಿನ್ನದಿರ ಮನೆ ಕ್ಲೀನ್ ಮಾಡಿ, ಪೂಜೆ ಪುನಸ್ಕಾರ ಮಾಡಿ, ಆ ಒಂದು ಪರ್ಟಿಕ್ಯುಲರ್ ಒಂದು 3 ಡೇಸ್ ದೇವರ ಪಾರಾಯಣ ಮಾಡೋದ್ರಿಂದ, ಸ್ತೋತ್ರಗಳು, ಮನೆಯಲ್ಲಿ ಪೂಜೆ, ಹೊಗೆ ಅಂದರೆ ಧೂಪ ಹಾಕ್ತೀವಿ ಮನೆಯಲ್ಲಿ, ಹೋಮ ಅಲ್ಲ, ಹವನ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ. ಧೂಪದ ಹೊಗೆ, ತುಪ್ಪ ದೀಪದ ಘಮ ಮನೇಲಿ ಓಡಾಡಿದ್ರೆ ಒಳ್ಳೆಯದು. ಅದರಲ್ಲೂ ಮದುವೆ ಆದ ಸುಮಂಗಲಿಯರು, ಹೆಣ್ಮಕ್ಳು ಈ ಥರ ವ್ರತ ಆಚರಣೆಗಳನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಬೆಸ್ಟ್ ದೇವರ ಕೃಪೆಗೆ ಪಾತ್ರರಾಗೋದಕ್ಕೆ, ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ನೀವು ಉಪವಾಸ ಇದ್ದು ಬ್ರಹ್ಮಚರ್ಯವನ್ನು ಪಾಲಿಸಿ ನಿಷ್ಠೆಯಿಂದ ಮಾಡಿದ್ರೆ ದೇವರೇನು ಬೇಕಾದರೂ ಕೊಡ್ತಾರೆ ಅಂತ ಹೇಳ್ತಾರೆ. ಹಾಗೆಯೇ ನಾನೇನೇನು ಅಂದ್ಕೊಂಡಿದ್ದೀನಿ ಅದನ್ನೆಲ್ಲವೂ ಈಡೇರಲಿಕ್ಕೋಸ್ಕರ, ಅದು ನನಗೆ ಸಿದ್ಧಿ ಆಗಲಿ ಅನ್ನೋದಕ್ಕೋಸ್ಕರ ವ್ರತ ಇದು. ಫ್ಯೂಚರಲ್ಲಿ ಏನೇನು ಗೋಲ್ಸ್ ಇದೆ ಅದನ್ನೆಲ್ಲ ನನ್ನದಾಗಿಸ್ಕೊಳ್ಳೋಕ್ಕೆ, ನನ್ನ ದೇಹ ಮತ್ತು ನನ್ನ ಮನಸ್ಸಿನ ಮೇಲೆ, ನನ್ನ ಬುದ್ಧಿಯ ಮೇಲೆ ಹಿಡಿತವನ್ನು ಸಾಧಿಸೋಕ್ಕೋಸ್ಕರ ಇದು. ಸಿಟ್ಟು ಕಡಿಮೆ ಆಗುತ್ತೆ, ಮಾತು ಇನ್ಮೇಲೆ ಅಂದರೆ ಮಿತವಾಗಿ ಮಾತಾಡ್ತೀವಿ, ಹಿಡಿತಾ ಇರುತ್ತೆ, ಮಾತು ಪ್ಯೂರಾಗಿ ಬರುತ್ತೆ, ಮನಸ್ಸಿಂದನೂ ಫುಲ್ ಖುಷಿಯಾಗಿರ್ತೀವಿ. ಇದು ನಾನು ನನ್ನಲ್ಲಿ ಕಂಡುಕೊಂಡಂತಹ ಬದಲಾವಣೆ. ದಯವಿಟ್ಟು ಯಾರಾದರೂ ನನ್ನ ವೀಡಿಯೋಸ್ನ ನೋಡೋರು, ನನ್ನ ವ್ಲಾಗ್ಸ್ನ ನೋಡೋರು, ನಿಮಗೇನಾದರೂ ಅನಿಸಿದ್ರೆ ಏಕಾದಶಿಯನ್ನು ತಪ್ಪದಿರ ನಿಮ್ಗೆ ಗೊತ್ತಿರೋವಂಥ ಚಿಕ್ಕಪುಟ್ಟ ದೇವಸ್ಥಾನದಲ್ಲಿ ಹೋಗಿ ಭಟ್ರುಗಳ ಜೊತೆ ನಿಮ್ಮ ಆಚಾರಕ್ಕೆ ತಕ್ಕಂತೆ ಯಾವ್ಯಾವ ಥರ ಸಾಧ್ಯ ದಯವಿಟ್ಟು ಏಕಾದಶಿನ ಆಚರಿಸಿ. ಭಗವಂತ ವಿಷ್ಣುವನ್ನು ಸ್ಮರಿಸಿದ್ರೆ ನಾವು ಏನು ಬೇಕಿದ್ರೂ ಕೇಳಿದ್ರೆ ಕೊಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಸುಖ, ಶಾಂತಿ, ನೆಮ್ಮದಿ ತುಂಬ ಇಂಪಾರ್ಟೆಂಟ್. ಕುಟುಂಬದ ಸಂತೋಷ ತುಂಬ ಇಂಪಾರ್ಟೆಂಟ್.
ಅದು ಬೇಕು ಅಂದವರು ಖಂಡಿತವಾಗ್ಲೂ ಭಗವಾನ್ ವಿಷ್ಣುವನ್ನು ಸ್ಮರಿಸಿ ತುಂಬ ಒಳ್ಳೆಯದಾಗುತ್ತೆ. ಏಕಾದಶಿಯನ್ನು ಭಗವಂತ ವಿಷ್ಣುವಿಗೆ ಅರ್ಪಿಸೋದ್ರಿಂದ ಆ ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ಕಾಮದ ಏಕಾದಶಿ ಇದ್ದಿದ್ದರಿಂದ ನಾನು ಅದನ್ನು ಪೂರ್ತಿಯಾಗಿ ಆಚರಿಸಿದ್ದೀನಿ. ನಾಳೆ ದ್ವಾದಶಿ, ನಾಳೆ ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ಮುಡುಪು ಕಟ್ಟಿಟ್ಟಿದ್ದೀನಿ. ನಾನು ವಿಶೇಷವಾಗಿ ಇಂದಿನ ದಿನ ಮುಡುಪು ಕಟ್ಟಿದ್ರೆ ಒಳ್ಳೆಯದು ಅಂತಾರೆ. ಅದನ್ನು ನಾಳೆಗೆ ದೇವರಿಗೆ ಅರ್ಪಿಸ್ತೀನಿ. ಏನಕ್ಕೋಸ್ಕರ ಮುಡುಪು ಕಟ್ಟಿದೆ ಅಂತ ನಾನೇನು ಅಂದ್ಕೊಂಡಿದ್ದೀನಿ ಅದೆಲ್ಲ ಈಡೇರಿದ ಮೇಲೆ ನಿಮ್ಮೆಲ್ರಿಗೂ ತಪ್ಪದೇ ತಿಳಿಸ್ತೀನಿ ಅಂತ ಹೇಳ್ತಾ, ದಯವಿಟ್ಟು ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಅವರಿಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ಇದು. ನಿಮ್ಮನ್ನು ನೀವು ಗೆಲ್ಲೋದಕ್ಕೆ, ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಬರೋಕ್ಕೋಸ್ಕರ ಏಕಾದಶಿಯನ್ನು ಮಾಡಿ ಅಂತ ನಾನು ಕೇಳ್ಕೊತೀನಿ. ಮುಂದಿನ ಏಕಾದಶಿಲಿ ನನಗೆ ಗೊತ್ತಿದ್ದಷ್ಟು ಇನ್ಫಾರ್ಮೇಷನ್ ಅಥವಾ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ವ್ಲಾಗ್ನ ಇಲ್ಲಿವರೆಗೂ ನೋಡಿದ್ದಕ್ಕೆ. ಹೊಸದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ನೀವು ನಿಮ್ಮ ಕುಟುಂಬದವರು ಸ್ನೇಹಿತರೆಲ್ಲರಿಗೂ ಸಜೆಸ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್. ನಾನು ನಿಮ್ಮ ಧನೇಶ್ರೀ ಎನ್ ಗೌಡ, ಹೀಗೆ ನಿಮ್ಮ ಧನು ಎನ್ ಗೌಡ ಚಾನಲ್ನ ನಿಮ್ಮ ಕನ್ನಡತಿ, ನಿಮ್ಮ ಮನೆ ಮಗಳು, ಮಲೆನಾಡ ಸೊಸೆ, ಕೊಡಗಿನ ಮಗಳು, ನಿಮ್ಮ ಕನ್ನಡತಿಯನ್ನು ಸದಾ ಹೀಗೆ ಪ್ರೀತಿಯಿಂದ ಹರಸಿ ಹಾರೈಸಿ ಆಶೀರ್ವಾದ ಮಾಡಿ ನಾನು ಹೋಗ್ಬರ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.